ದರ್ಶನ್ ಸೇರಿದಂತೆ ರೌಡಿ ಶೀಟರ್ಗಳಿಗೆ ಜೈಲಲ್ಲಿ ರಾಜಾತಿಥ್ಯ ವಿಚಾರವಾಗಿ ಇದು ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರದೆ ಅಲ್ಲಿ ಯಾವ ಕೆಲಸಗಳು ರಾಜಾತಿಥ್ಯಗಳನ್ನು ಕೊಡೋದು ಅಥವಾ ಫೆಸಿಲಿಟಿಯನ್ನ ಕೊಡೋದು ಕೆಲಸ ನಡೆಯಲ್ಲ. ಇಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ಗಿಂತಾನು ಅಲ್ಲಿ ಕೈ ಬಿಸಿ ಮಾಡಿದ್ರೆ, ಜೈಲಲ್ಲಿರುವಂತ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿದ್ರೆ ಇಲ್ಲಿ ಸರ್ಕಾರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಿಡಿ, ಬಟ್ ಅಧಿಕಾರಿಗಳು ಜೈಲಲ್ಲಿ ಯಾರಿರ್ತಾರೆ ಅವ್ರ ಕೈ ಬಿಸಿ ಮಾಡ್ತಾ ಇದ್ರೆ ಎಲ್ಲ ಫೆಸಿಲಿಟಿ ಸಿಗುತ್ತೆ. ಇಲ್ಲಿ ಪರಮೇಶ್ವರ್ ಇರಲಿ ಯಾರೇ ಇರಲಿ ಸಂವಿಧಾನ ಉಲ್ಲಂಘನೆ ಮಾಡಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಸೌಲಭ್ಯ ಕೊಡಬೇಕು ಅಂತೇಳಿ ರೂಲ್ಸ್ ಇಲ್ಲ, ಇದರ ಬಗ್ಗೆ ಸರ್ಕಾರ ತನಿಖೆಗೆ ಕೊಟ್ಟಿದೆ, ಆದೇಶವನ್ನು ಮಾಡಿದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ, ಯಾಕಂದ್ರೆ ಆ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಬಂದಿರಲಿಲ್ಲ, ಯಾವುದು ಬೇರೆ ಖಾಸಗಿ ವಿಚಾರ ಇತ್ತು ಅದಕ್ಕೆ ಬಂದಿರ್ತಾರೆ. ಆದ್ರೂ ಕೂಡ ಕೈದಿಗಳಿಗೆ ಈ ರೀತಿಯಾಗಿ ನೋಡಿ, ಯಾವುದೇ ಇದ್ರೂ ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಸುಮ್ಮನೆ ಹೂವಾಪೂವಕ್ಕೆಲ್ಲ ಇದು ಮಾಡಬೇಡಿ, ಯಾಕೆಂದರೆ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು, ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಈಗ ಆ್ಯಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು. ನೀವು ನೋಡಿರ್ಬೋದು, ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ. ಯಾವ್ಯಾವ BJP ಶಾಸಕರು ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದ್ರು ತಮಗೂ ಗೊತ್ತಿದೆ, ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದು. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಲ್ಲ. ಇನ್ವೆಸ್ಟಿಗೇಷನ್ ಈಸ್ ಆನ್ ಟ್ರ್ಯಾಕ್. ಏನು ಇದು ಉಪ್ಪು ತಿಂದಿದ್ರೆ ನೀರು ಕುಡಿಲೇಬೇಕಾಗ್ತದೆ, ಅದು ಯಾರಿಗೆ ಇರ್ಬೋದು. ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಕಾನೂನು ಎಲ್ರಿಗೂ ಒಂದೇ, ಇದು ಪುಸ್ತಕದ ಮೇಲೆ ಪೇಪರ್ ಮೇಲೆ ಇರುವಂತ ಲೈನ್ ಆಗೋಯ್ತಾ? ಹಾಗಾದ್ರೆ ದುಡ್ಡಿದ್ರೆ ರೌಡಿ ಶೀಟರ್ಗಳಾಗಿದ್ರೆ ಜೈಲಿಗೆ ಹೋದ್ರೂ ಕೂಡ ಅಲ್ಲಿ ಮನೆಗಿಂತಲೂ ಆರಾಮಾಗಿರ್ಬೋದು, ರೆಸಾರ್ಟ್ ತರ ಅಂತಾಯ್ತು. ಎಸ್, ಖಂಡಿತವಾಗ್ಲೂ ಶರ್ಮಿತಾ, ನೀವು ಹೇಳ್ದಂಗೆ ಕಾನೂನು ಅನ್ನುವಂಥದ್ದು ಕೇವಲ ಬಡವರ್ಗದ ಜನರಿಗೆ ಮಾತ್ರ ಸೀಮಿತನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳೀಗ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಪರಪ್ನ ಅಗ್ರಹಾರಕ್ಕೆ ಹೋದಂತಹ ಯಾವುದೇ ಕೈದಿಗಳಿಗೆ ಆಗಿರ್ಬೋದು, ಹಣವನ್ನ ಕೊಟ್ರೆ ರಾಜ್ಯಾತಿಥ್ಯವನ್ನ ಕೊಡ್ತಾರೆ ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾದಂತಹ ನಿದರ್ಶನ ನಮ್ಮ ಕಣ್ಮುಂದೆನೆ ಕಾಣ್ತಾ ಇದೆ. ಯಾಕಂದ್ರೆ ರೌಡಿ ಶೀಟರ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಫೆಸಿಲಿಟಿಯನ್ನ ಜೈಲಿನಲ್ಲಿರುವಂತಹ ಅಧಿಕಾರಿಗಳು ಒದಗಿಸ್ತಿದಾರ ಅನ್ನುವಂತಹದ್ದು ಈಗ ಸಹಜವಾಗಿ ಮೂಡ್ತಿರುವಂತಹ ಒಂದು ಅನುಮಾನ. ಯಾಕಂದ್ರೆ ನಿನ್ನೆ ನಟ ದರ್ಶನ್ಗೆ ರಾಜ್ಯಾತಿಥ್ಯವನ್ನ ಕೊಟ್ಟಿರುವಂತದ್ರ ಬಗ್ಗೆ ಒಂದಷ್ಟು ಫೋಟೋಗಳು ಕೂಡ ಬಂದಿತ್ತು. ಆತ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಒಂದು ಮಗ್ಗಿಡ್ಕೊಂಡು ಅದರಲ್ಲಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ರೌಡಿ ಶೀಟರ್ಗಳ ಜೊತೆ ಹರಟೆ ಹೊಡ್ಕೊಂಡು ಕಾಲ ಕಳಿತಿರುವಂತಹ ಫೋಟೋ ಕೂಡ ಅಷ್ಟೇ ವೈರಲ್ ಆಗಿತ್ತು. ಇದೀಗ ನಟ ದರ್ಶನ್ಗೆ ಬೆಡ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಫೋಟೋ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅದರಲ್ಲಿ ನಟ ದರ್ಶನ್ಗೆ ಒಂದು ಅದ್ಭುತವಾದಂಥ ಬೆಡ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಆರಾಮಾಗಿ ನಿದ್ದೆ ಕೂಡ ಅಷ್ಟೇ ಮಾಡ್ತಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಟ ದರ್ಶನ್ ಈಗಾಗಲೇ ಹೈಕೋರ್ಟ್ನ ಮೆಟ್ಲಲ್ಲಿ ಇರುವಂತಹದ್ದು, ನನಗೆ ಹಾಸಿಗೆ ದಿಂಬು ವ್ಯವಸ್ಥೆಯನ್ನ ಮಾಡಿ ಮನೆ ಊಟವನ್ನ ಕೊಡಿ ಅಂತ ಹೇಳ್ಬಿಟ್ಟು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಟ ದರ್ಶನ್ಗೆ ಅಲ್ಲಿ ಏನೂ ಕಮ್ಮಿ ಆಗಿಲ್ಲ. ಎಲ್ಲಾ ಒಂದು ವ್ಯವಸ್ಥೆಗಳನ್ನು ಕೂಡ ಅಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮಾಡಿಕೊಟ್ಟಿರಿ ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂದ್ರೆ ದರ್ಶನ್ಗೆ ಬೆಡ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರೆ, ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರೆ, ಜೊತೆಗೆ ಆತ ಹರಟೆ ಹೊಡೆಯೋದಕ್ಕೆ ಒಂದಷ್ಟು ಜನ ರೌಡಿ ಶೀಟರ್ಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ಆತನಿಗೆ ಕೂತ್ಕೊಳ್ಳೋಕೆ ಪ್ರತ್ಯೇಕವಾದಂತ ಚೇರ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರೆ, ಜೊತೆಗೆ ಆತ ಆರಾಮಾಗಿ ರಾಯಲ್ ಆಗಿ ಯಾವ್ದಾದ್ರು ಒಂದು ರೆಸಾರ್ಟ್ಗೆ ಹೋಗಿ ಯಾವ ರೀತಿಯಾಗಿ ಚಿಲ್ ಆಗ್ತಾರೆ ಆ ರೀತಿಯಾದಂತ ವ್ಯವಸ್ಥೆಯನ್ನ ಜೈಲಿನ ಒಳಗಡೆನೆ ನಟ ದರ್ಶನ್ಗೆ ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜೈಲಿನ ಒಳಗಡೆ ನಟ ದರ್ಶನ್ ಜೊತೆ ಇದ್ದಂತಹ ಕುಳ್ಳು ಸೀನಾ ಅನ್ನುವಂತಹ ರೌಡಿ ಶೀಟರ್ ಏನಿದ್ರೆ, ಈತ ಕೋಣನಕುಂಟೆ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್. ಈತ ಒಂದು ಕೊಲೆ ಪ್ರಕರಣದಲ್ಲಿ ಈತ ಜೈಲ್ಗೆ ಹೋಗಿಟ್ಟು ಅಲ್ಲಿ ಕನ್ವಿಕ್ಷನ್ ಕೂಡ ಆಗಿದೆ ಈತನಿಗೆ. ಈತನು ಕೂಡ ಅಷ್ಟೇ ನಿನ್ನೆ ದರ್ಶನ್ ಜೊತೆ ಕಾಣಿಸ್ಕೊಂಡಿದ್ದ. ಆತ ಬರ್ಡೇ ಅನ್ನು ಕೂಡ ಬಹಳ ಅದ್ದೂರಿಯಾಗಿ ಅದೇ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಆತ ಮಾಡ್ಕೊಂತಾನೆ. ಅಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಏನು ಮಾಡ್ತಿದ್ದಾರೆ, ಒಬ್ಬ ರೌಡಿ ಶೀಟರ್ ಆದಂತಹ ಅವನು ಜೈಲಿನಲ್ಲಿ ರಾಜಾರೋಷವಾಗಿ ಕೇಕ್ ಅನ್ನ ತರಿಸ್ತಾನೆ. ಆ ಕೇಕ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಗನ್ನ ಮಾದರಿಯಲ್ಲಿ ಡಿಸೈನ್ ಮಾಡ್ಕೊಂಡಿರುವಂತಹ ಕೇಕ್ ಅದು. ಆ ಕೇಕ್ ಅನ್ನ ಇಟ್ಕೊಂಡು ಆತನಿಗೆ ಘೋಷಣೆಗಳನ್ನು ಕೂಕೊಂಡು, ಆತನಿಗೆ ಜೈಕಾರಗಳನ್ನು ಹಾಕೊಂಡು ಒಂದಷ್ಟು ಜನ ಅಸೋಸಿಯೇಟ್ಸ್, ಒಂದಷ್ಟು ಜನ ಬೇರೆ ಬೇರೆ ಸಹ ಕೈದಿಗಳು ಬಂದು ಆತನ ಬರ್ಡೇ ಸೆಲೆಬ್ರೇಷನ್ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಅಷ್ಟೇ ಅಧಿಕಾರಿಗಳ ಗಮನಕ್ಕೆ ಹೋಗ್ತಿಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಗೃಹ ಸಚಿವರು ಹೇಳ್ತಾರೆ, ಮಾನಿಟರಿಂಗ್ ಮಾಡ್ತಿರ್ತೀವಿ, CC ಕ್ಯಾಮರಾವನ್ನ ಪ್ರತಿ ಮೂಲೆಯಲ್ಲೂ ಕೂಡ ಹಾಕಿದೀವಿ, ಅದನ್ನ ಮಾನಿಟರಿಂಗ್ ಮಾಡೋಕೆ ಅಂತಾನೆ ಅಧಿಕಾರಿಗಳನ್ನ ನಿಯೋಜನೆಯನ್ನು ಕೂಡ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಏನ್ ಮಾನಿಟರಿಂಗ್ ಮಾಡ್ತಿದ್ದಾರೆ ಇವರು? ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಆ ಮಾನಿಟರಿಂಗ್ ಮಾಡುವಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ಪ್ರತಿಯೊಂದು
ಮೂವ್ಮೆಂಟ್ ಕೂಡ ಗೊತ್ತಾಗುತ್ತೆ. ಜೈಲಿನ ಒಳಗಡೆ ಯಾರೇ ಹೋದ್ರೂ ಮೂವ್ಮೆಂಟ್ ಗೊತ್ತಾಗುತ್ತೆ. ಒಬ್ಬ ಬ್ಯಾರೆಕ್ನಿಂದ ಇನ್ನೊಂದು ಬ್ಯಾರೆಕ್ ಯಾರೇ ಹೋದ್ರೂ ಕೂಡ ವಿಚಾರಗಳು ಆ ಒಂದು CCTV ವಿಜುವಲ್ ಅಲ್ಲಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಅವರು ಅಂದ್ರೆ ಪರ್ಸನಲ್ ಆಗಿ ಕೂತ್ಕೊಂಡು ರೌಡಿ ಶೀಟರ್ನ ನಟ ದರ್ಶನ್ ಹೋಗಿ ಭೇಟಿ ಆಗ್ತಾನೆ. ಆತ ಕೂತ್ಕೊಂಡು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ಜೊತೆಗೆ ಬರ್ಡೇ ಸೆಲೆಬ್ರೇಷನ್ಗಳನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಅಷ್ಟೇ ಮಾನಿಟರಿಂಗ್ ಮಾಡ್ತಿರುವಂತಹ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ. ಅದು ಬಿಟ್ರೆ ಇನ್ನು ಉಳಿದಂತಹ ವಾರ್ಡನ್ ಆಗಿರ್ಬೋದು, ಅಂದ್ರೆ ಜೈಲು ಪ್ರತಿಯೊಂದು ಬ್ಯಾರಕ್ ಅನ್ನು ಕೂಡ ನೋಡ್ಕೊಳ್ಳೋದಕ್ಕೆ ವಾರ್ಡನ್ಗಳು ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲಿನ ಸೂಪರ್ಡೆಂಟ್ ಏನು ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಫೋಟೋಗಳು ವೈರಲ್ ಆಗ್ತಿರುವಂತಹದ್ದು ನೋಡಿದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಇನ್ವಾಲ್ವ್ಮೆಂಟ್ ಇರುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇಮಿಡಿಯೇಟ್ ಆಗಿ ಗೌರ್ಮೆಂಟ್ ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಏನು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಬೇರೆ ಜೈಲಿಗೆ ವರ್ಗಾವಣೆ ಮಾಡಬೇಕು ಮತ್ತು ಸಸ್ಪೆಂಡ್ ಮಾಡಬೇಕು. ಆ ಒಂದು ಸಂದರ್ಭದಲ್ಲಿ ಮಾತ್ರ ಇದನ್ನ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗುತ್ತೆ ಹೊರತು ಕೇವಲ ಯಾರೋ ಚಿಕ್ಕ ಪುಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ನಾವು ಆಕ್ಷನ್ ಮಾಡ್ತಾ ಇದೀವಿ, ತನಿಖೆಯನ್ನ ಮಾಡ್ತಿದೀವಿ ಅಂತಂದ್ರೆ ಇದು ಯಾವುದೂ ಕೂಡ ನಿಲ್ಲೋದಿಲ್ಲ. ಯಾಕಂದ್ರೆ ಅಲ್ಲಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಅಮಾನತ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಅಟ್ಲೀಸ್ಟ್ ಆ ರೀತಿಯಾಗಿ ಏನಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಆ ಪ್ಲೇಸ್ಗೆ ಬೇರೆ ಬರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಇರ್ತಾರೆ, ಅವ್ರಿಗೊಂಚೂರು ಭಯ ಇರುತ್ತೆ. ಯಾಕಂದ್ರೆ ಇದೇ ರೀತಿಯಾಗಿ ರಾಜ್ಯಾತಿಥ್ಯವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಅಮಾನತ್ ಮಾಡಿದ್ದಷ್ಟೇ ಅಲ್ಲದೆ ಅವ್ರಿಗೆ ಕಾನೂನಿನಡಿಯಲ್ಲಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಮಾಡಿದ್ರೆ ನಮಗೂ ಕೂಡ ನಾಳೆ ಇದೇ ರೀತಿಯಂತ ಸ್ಥಿತಿ ಬರುತ್ತೆ ಅನ್ನುವಂತ ಅಟ್ಲೀಸ್ಟ್ ಸ್ವಲ್ಪ ಭಯನಾದ್ರೂ ಇರುತ್ತೆ. ಇಂಥವನ್ನ ಕಡಿವಾಣ ಹಾಕ್ಬೋದೇ ಹೊರತು ಇಲ್ಲ ಅನ್ನಂತ ಪಕ್ಷದಲ್ಲಿ ನಾಳೆ ರಾಜಾರೋಷವಾಗಿ ಹೊರಗಡೆ ಅಂತವ್ರು ಜೈಲಿನ ಒಳಗಡೆ ಹೋದ್ರೆ ಸಾಕು, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಇರೋದಕ್ಕಿಂತ ಜೈಲಿನ ಒಳಗಡೆ ಇದ್ರೆ ಸೇಫ್ ಅನ್ನುವಂತಹ ಒಂದು ಆಲೋಚನೆಗಳು ಕೂಡ ಅಷ್ಟೇ ಜನರಲ್ಲಿ ಬರುತ್ತೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಾಮಾನ್ಯ ಕೈದಿಗಳಿಗೆ ಯಾವುದೇ ರೀತಿಯಂತಹ ವ್ಯವಸ್ಥೆಗಳು ಕೂಡ ಸಿಗೋದಿಲ್ಲ. ಕೇವಲ ರೌಡಿ ಶೀಟರ್ಗಳು ಮತ್ತು ಸೆಲೆಬ್ರಿಟಿಗಳಿಗೆ ಮಾತ್ರ ಇಂತಹ ಒಂದು ವ್ಯವಸ್ಥೆಗಳು ಸಿಗುತ್ತೆ. ಯಾಕಂದ್ರೆ ರೌಡಿ ಶೀಟ್ ಅನ್ನುವಂತಹ ವ್ಯಕ್ತಿ ಜೈಲಿನ ಒಳಗಡೆ ಇರೋದಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ಜೈಲಿನ ಒಳಗಡೆ ಆತ ಇದ್ರೂ ಕೂಡ ಅಷ್ಟೇ ಹೊರಗಡೆ ಪ್ರಪಂಚದ ಜೊತೆ ಪ್ರತಿಯೊಬ್ಬರ ಜೊತೆ ಕಾಂಟ್ಯಾಕ್ಟ್ ಇರ್ತಾನೆ. ಆತನಿಗೆ ಮಾತನಾಡೋದಕ್ಕೆ ಫೋನ್ ಸಿಗುತ್ತೆ, ವಿಡಿಯೋ ಕಾಲ್ ಮಾಡಿ ತನ್ನ ಫ್ಯಾಮಿಲಿನಾಗಿರ್ಬೋದು ಇನ್ನಿತರ ವ್ಯಕ್ತಿಗಳನ್ನ ನೋಡೋದಕ್ಕೆ ವಿಡಿಯೋ ಕಾಲ್ ಸಿಗುತ್ತೆ. ಯಾಕಂದ್ರೆ ವಿಡಿಯೋ ಕಾಲ್ ಮುಖಾಂತರವಾಗಿ ಕೂಡ ಅಷ್ಟೇ ಹೊರಗಡೆ ಇರೋಂಥವ್ರಿಗೆ ಬೆದರಿಕೆಗಳನ್ನ ಹಾಕ್ಬೋದು. ಹೀಗೆ ಅವ್ರಿಗೆ ಒಂದು ಅವ್ರದೇ ಆದಂತಹ ಒಂದಷ್ಟು ಸಾಮ್ರಾಜ್ಯವನ್ನ ಜೈಲಿನ ಒಳಗಡೆನೆ ಸೃಷ್ಟಿ ಮಾಡ್ಕೊಂಡಿದ್ರೆ ಇದೆಲ್ಲವನ್ನೂ ಕೂಡ ಅಷ್ಟೇ ಕಡಿವಾಣ ಹಾಕ್ಬೇಕು. ಯಾಕಂದ್ರೆ ಗೃಹ ಸಚಿವರು ಹೇಳ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ನಾವು ಜಾಮರನ್ನ ಹಾಕಿದೀವಿ, ಯಾವುದೇ ಫೋನ್ಗಳು ಕೂಡ ಯೂಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ನಾವು ಒಂದು ವಿಡಿಯೋವನ್ನು ಕೂಡ ನೋಡಿದ್ವಿ. ಓರ್ವ ರೌಡಿ ಶೀಟರು ನೇರವಾಗಿ ದರ್ಶನ್ ಇರುವಂತಹದನ್ನ ಬೇರೊಬ್ಬ ವ್ಯಕ್ತಿಗೆ ತೋರಿಸ್ಕೊಂಡು ಮಾತನಾಡಿಸ್ತಿದ್ದಾನೆ ಅಂತಂದ್ರೆ ಏನ್ ಜಾಮರ್ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಜಾಮರ್ ಹಾಕಿದ್ರೆ ಯಾವುದೇ ನೆಟ್ವರ್ಕ್ಗಳು ಕೂಡ ವರ್ಕ್ ಆಗೋದಿಲ್ಲ, ಕೇವಲ ಅಲ್ಲಿನ ಲ್ಯಾಂಡ್ ಲೈನ್ಗಳು ಮಾತ್ರ ವರ್ಕ್ ಆಗುವಂಥದ್ದು. ಆದ್ರೆ ಜೈಲಲ್ಲಿರುವಂತಹ ಕೈದಿಗಳು ಯಾವ ರೀತಿಯಾಗಿ ಫೋನ್ಗಳನ್ನು ಯೂಸ್ ಮಾಡ್ತಿದ್ರೆ, ಅವ್ರಿಗೆ ಏನು ಜಾಮರ್ ಹಾಕಿರುವಂತಹದ್ದು ಅವ್ರು ಬಳಕೆ ಮಾಡ್ತಿರುವಂತಹ ಫೋನ್ಗಳಿಗೆ ಅನ್ವಯ ಆಗ್ತಿಲ್ವಾ ಅನ್ನುವಂಥದ್ದು ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ. ಈಗ ಜೈಲಿನ DG ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ. ಅವರು ಕೂಡ ವೆರಿಫೈ ಮಾಡ್ತಿದ್ದಾರೆ. ಸದ್ಯಕ್ಕೆ ಪ್ರಾಥಮಿಕ ತನಿಖಾ ವರದಿ ಕೂಡ ಈಗಾಗಲೇ ಸರ್ಕಾರಕ್ಕೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ 7 ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಭಾಗಿಯಾಗಿರುವಂತದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಸಸ್ಪೆಂಡ್ ಮಾಡಿದ್ದಾರೆ. ಕೇವಲ ಅಲ್ಲಿರುವಂತಹ ಸಿಬ್ಬಂದಿಯವರು ಅಷ್ಟೇ ಅಲ್ಲದೆ ಹಿರಿಯ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನಿತರ ಜೈಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅವರು ಯಾವ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೂಲಂಕುಷವಾದಂತಹ ತನಿಖೆಯನ್ನ ಮಾಡುವಂತಹ ಅಗತ್ಯತೆ ಈ ಒಂದು ಸಂದರ್ಭದಲ್ಲಿದೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.